ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಕನ್ಯಾ ರಾಶಿಯವರೆಗೂ ಕೂಡ ಒಂದು ಅದ್ಭುತವಾದ ಸಮಯ. ಆದ್ರೆ ಗ್ರಹಣದ ಪ್ರಯುಕ್ತ ಸ್ವಲ್ಪ ಸಮಸ್ಯೆಗಳನ್ನ ಇವ್ರು ಎದುರಿಸಬೇಕಾಗಿ ಬರುತ್ತೆ. ಏನಕ್ಕೆ ಅಂದ್ರೆ ನೋಡಿ, ಇವ್ರಿಗೆ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಸೊ ಇದರಿಂದ ಇದು ವ್ಯಯಸ್ಥಾನ ಆಗತ್ತೆ, ಶಯನ ಸ್ಥಾನ ಆಗತ್ತೆ. ಸೊ ಇವ್ರಿಗೆ ಮೊದ್ಲೇ ರೆಸ್ಟ್ಲೆಸ್ ಮತ್ತೆ ನಿದ್ದೆನಲ್ಲಿ ಸಮಸ್ಯೆ ಇದೆ. ಯಾಕಂದ್ರೆ ಕೇತು ಇವ್ರಿಗೆ 12ನೇ ಮನೆಯಲ್ಲಿ ಇದ್ದಾನೆ. ಇದರಿಂದ ನಿದ್ದೆನಲ್ಲಿ ಸಮಸ್ಯೆ ಬರೋದು, ಬೇಗ ನಿದ್ದೆ ಬರಲ್ಲ, ಅಥವಾ ನಿದ್ದೆ ಬಂದ್ರು ಕೂಡ ಮಧ್ಯದಲ್ಲಿ ಎಚ್ಚರ ಆಗಿ ಅವ್ರಿಗೆ ಅದು ಕಂಪ್ಲೀಟ್ ಅಂತ ಅನ್ಸಲ್ಲ. ಇದರಿಂದ ಬೆಳಗ್ಗೆ ಎದ್ದು ಕೆಲಸ ಮಾಡಕ್ಕೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಇಲ್ಲೇ ಅವ್ರಿಗೆ ಡ್ರಾಪ್ ಔಟ್ ಆಗೋಗ್ಬಿಡ್ತಾರೆ. ಕೆಲಸದ ಅವಕಾಶಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಂದ್ರೆ ಕೂಡ ಅದನ್ನ ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ. ಈ ಒಂದು ಸಮಸ್ಯೆನೇ ಅವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಏನಾದ್ರೂ ಇವಾಗ ಅವರು ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ಬೇಕು, ಅದಕ್ಕೆ ಚಾನ್ಸ್ ಅಂತೂ ಸಿಕ್ಕುತ್ತೆ. ಬಿಕಾಸ್ ಕೇತು ಇರೋದ್ರಿಂದ ಇವ್ರಿಗೆ ಚಾನ್ಸ್ ಸಿಕ್ಕುತ್ತೆ. ಹೊರಗಡೆ ದೇಶಕ್ಕೆ ಹೋಗ್ಬೇಕು, ವಿದ್ಯಾರ್ಥಿಗಳಿಗೆ ಓದಕ್ಕೆ ಚಾನ್ಸ್ ಸಿಕ್ಕುತ್ತೆ, ಅಥವಾ ಇವರೇ ಟ್ರಾವೆಲ್ ಮಾಡ್ಬೇಕು ಅಂದ್ರೂ ಸಿಗುತ್ತೆ. ಬಟ್ ಈ ಒಂದು ತಿಂಗಳಲ್ಲಿ ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಗ್ರಹಣ ಅದೇ 12ನೇ ಮನೇಲಿ ನಡೀತಿರೋದ್ರಿಂದ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಓದಂತ ಜಾಗದಲ್ಲಿ ಏನಾದ್ರು ಸಮಸ್ಯೆ ಆಗುವಂಥದ್ದು, ಅಥವಾ ಹೋಗೋದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗೋದು, ಅಥವಾ ಫ್ಲೈಟ್ ಮಿಸ್ ಆಗೋದು, ಈ ತರ ಏನಾದ್ರು ಕೆಲವು ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಪ್ರಯಾಣನ ಮುಂದೂಡೋದೇ ಒಳಿತು ಅಂತ ನಾನು ಹೇಳ್ತೀನಿ. ಅದ್ರಲ್ಲೂ ನೈಟ್ ಟ್ರಾವೆಲ್ ಅಂತೂ ಬೇಡವೇ ಬೇಡ ಅಂತ ಹೇಳ್ಬೋದು. ಇನ್ನ ಇವ್ರಿಗೆ ನೋಡಿ, 7ನೇ ಮನೆಯಲ್ಲಿ ಶನಿ, ಶುಕ್ರ ಮತ್ತೆ ರವಿಯ ಒಂದು ಸಂಚಾರ ಇದೆ. ಸೊ ಇದರಿಂದ ಏನು ಅಂತಂದ್ರೆ, ಶನಿಯ ನೇರ ದೃಷ್ಟಿ ಇವ್ರಿಗೆ ರಾಶಿ ಮೇಲೆ ಬೀಳುತ್ತೆ. ಲೇಜಿನೆಸ್ ಫೀಲ್ ಮಾಡ್ಕೊಂತಾರೆ. ಸ್ವಲ್ಪ ಲೇಜಿ, ಬೇಗ ಎದ್ದೊಳಲ್ಲ, ಬೇಗ ಕೆಲಸ ಮಾಡಲ್ಲ. ಅಯ್ಯೋ ಆಮೇಲೆ ಮಾಡೋಣ, ಇನ್ನೊಂದ್ಸತಿ ಮಾಡೋಣ ಅಂತ ಅವಕಾಶ ಬರ್ತಿದ್ರು ಅವ್ರಿಗೆ ಎದ್ದೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಸಮಸ್ಯೆ ಇರುತ್ತೆ. ಜೊತೆಗೆ ಸೂರ್ಯ, ಶುಕ್ರರ ಒಂದು ಏನು ದೃಷ್ಟಿನೂ ಕೂಡ ಇರುತ್ತೆ. ಶುಕ್ರನ ದೃಷ್ಟಿ ಇರೋದ್ರಿಂದ ಓಕೆ, ಸ್ವಲ್ಪ ಅವ್ರಿಗೆ ದಾಂಪತ್ಯದಲ್ಲಿ ಒಂಚೂರು ಖುಷಿ ಜಾಸ್ತಿ ಇರುತ್ತೆ. ಆಕ್ಚುಲಿ ತೊಂದರೆ, ಯಾಕಂದ್ರೆ ಶನಿ ಇದ್ದಾನೆ, ರವಿ ಇದ್ದಾನೆ ಅಂತಂದಾಗ ಆ ಭಾವಕ್ಕೆ ಸ್ವಲ್ಪ ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗಿ ಬರುತ್ತೆ. ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರೋದು, ವೈಮನಸ್ಯ ಬರೋದು, ಜಗಳಗಳಾಡೋದು, ಇದೆಲ್ಲ ಆಗ್ತಿರುತ್ತೆ. ಅದೇ ಜಾಗದಲ್ಲಿ ಶುಕ್ರನೇ ಇರೋದ್ರಿಂದ ಪ್ರೀತಿ ವಿಶ್ವಾಸನ ಜಾಸ್ತಿ ಮಾಡ್ತಾನೆ. ಸ್ವಲ್ಪ ಒಂದು ರೊಮ್ಯಾಂಟಿಕ್ ಮೂಡ್ ನ ಕ್ರಿಯೇಟ್ ಮಾಡ್ತಾನೆ. ಹೊರಗಡೆ ಹೋಗ್ಬೇಕು, ಸುತ್ತಾಡ್ಬೇಕು, ಜೊತೆಲಿ ಇರೋಣ ಅನ್ನೋಂತ ಒಂದು ಭಾವನೆನೂ ಕೂಡ ತಗೊಂಬಂದ್ ಕೊಡ್ತಾನೆ. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ಡ್ ಆಗ್ತಾ ಇರುತ್ತೆ ಅವ್ರಿಗೆ. ಅದೇ ರೀತಿನಲ್ಲಿ ಇವ್ರಿಗೆ 6ನೇ ಮನೆಯಲ್ಲಿ ರವಿ, ಬುಧ ಮತ್ತೆ ಕುಜ ಗ್ರಹಗಳ ಒಂದು ಸಂಚಾರ ಇದೆ. ಇದರಿಂದ ಉದ್ಯೋಗಸ್ಥರಿಗೆ ತುಂಬಾ ಚೆನ್ನಾಗಿರುತ್ತೆ. ಏನು ಪ್ರಮೋಷನ್ ಬರೋದಾಗಿರ್ಬೋದು, ಅಥವಾ ಫಾರಿನ್ ಕಂಟ್ರೀಸ್ಗೆ ಹೋಗೋದಕ್ಕೆ, ನಾನು ಆಗ್ಲೇ ಫಾರಿನ್ ಹೇಳ್ದೆ ಇವಾಗ ಈ ತರ ಪ್ರಾಬ್ಲಮ್ ಇದೆ ಅಂತ. ರಾಹು ಇದ್ದಾಗ ಏನಾಗುತ್ತೆ, ಫಾರಿನ್ ಕಂಟ್ರೀಸ್ಗೆ ಹೋಗೋಕ್ಕೆ ಸ್ವಲ್ಪ ಅವಕಾಶಗಳನ್ನ ಜಾಸ್ತಿ ಕೊಡ್ತಾ ಇರೋದು. ಫಾರಿನ್ ಕಂಟ್ರೀಸ್ಗೆ ಹೋಗೋದಾಗಿರ್ಬೋದು, ಅಥವಾ ಸ್ಟಡಿ ಪರ್ಪಸ್ಗೆ ಹೋಗೋದಾಗಿರ್ಬೋದು, ಅಥವಾ ಏನಾದ್ರು ಎಜುಕೇಶನ್ ಪರ್ಪಸ್ಗೆ ಏನಾದ್ರು ಕೆಲವರು ಎಕ್ಸಾಮ್ಸ್ ಬರೀತಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದರಲ್ಲಿ ವಿನ್ ಆಗ್ತಾರೆ. ಲೋನ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಲೋನ್ ಸಿಗೋದು, ಸಾಲ ತೀರ್ಸಕ್ಕೂ ಕೂಡ ದಾರಿ ಆಗುತ್ತೆ ಇವ್ರಿಗೆ. ಇವ್ರಿಗೇನಾದ್ರು ಸಾಲಗಳಿತ್ತು, ತುಂಬಾ ದಿವಸಗಳಿಂದ ಒದ್ದಾಡ್ತಿದ್ರು ಅಂದ್ರೆ ಸಾಲ ತೀರ್ಸಕ್ಕೂ ಕೂಡ ಕೆಲವು ದಾರಿಗಳಾಗುತ್ತೆ. ಸೊ ಈ ರೀತಿನಲ್ಲಿ ಇವ್ರಿಗೆ 6ನೇ ಮನೆಯಿಂದ ಇವ್ರ ಲಾಭಗಳನ್ನ ನೋಡ್ಬಹುದು, ಅಥವಾ ನಷ್ಟನೂ ನೋಡ್ಬಹುದು. ಆರೋಗ್ಯದ ಸಮಸ್ಯೆ ಏನ್ ಬರುತ್ತೆ ಅಂತ ನೋಡಿದಾಗ, ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ನರ್ವಸ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಸ್ವಲ್ಪ ಸ್ಪೀಡಾಗಿ ಗಾಡಿ ಓಡಿಸೋದು, ಬಿದ್ದು ಏಟ್ ಮಾಡ್ಕೊಳ್ಳೋದು, ಮೂಳೆಗಳಿಗೆ ಏನಾದ್ರು ಏಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ, ಡ್ರೈವ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಓಕೆ. ಸೊ ಈಗ ಸಮಸ್ಯೆ ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಅಂತ ಕೂಡ ಇದ್ದೇ ಇರುತ್ತೆ. ಹಾಗೆ ಈ ಒಂದು ಕನ್ಯಾ ರಾಶಿಯವರಿಗೆ ಆ ಸಮಸ್ಯೆಗಳಿಗೆ ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೋಬೇಕು? ಖಂಡಿತವಾಗ್ಲೂ ನೋಡಿ, ಗ್ರಹಣದ ಫಲ ಅಂತ ಹೇಳಿದೆ. ಗ್ರಹಣದ ಒಂದು ಫಲಕ್ಕೋಸ್ಕರ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ಮೊದಲನೇದಾಗಿ ಇವರು ಗ್ರಹಣದ ಸಮಯದಲ್ಲಿ ಜಪ ತಪಗಳನ್ನ ಮಾಡ್ಕೋಬೇಕಾಗತ್ತೆ. ಮಹಾಮೃತ್ಯುಂಜಯ ಸ್ತೋತ್ರಗಳನ್ನ ಹೇಳ್ಕೊಳ್ಳುವಂಥದ್ದು, ಅಥವಾ ಈಶ್ವರನ ಬೀಜಾಕ್ಷರಿ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದು ಗ್ರಹಣದ ಸಮಯದಲ್ಲಿ. ಅದಾದ್ಮೇಲೆ ಕೆಲವು ದಾನ ಮಾಡ್ಬೇಕಾಗತ್ತೆ, ಅಂದ್ರೆ ಬಿಳಿಯ ವಸ್ತುಗಳನ್ನ. ಯಾಕಂದ್ರೆ ಚಂದ್ರಗ್ರಹಣ ನಡೀತಾ ಇರೋದಲ್ವಾ, ಯಾವುದು ಅಕ್ಕಿ, ಹಾಲು, ಮೊಸರು, ಸಕ್ಕರೆ ಇಂಥದನ್ನ ತಗೊಂಡ್ ಬಂದು ಗ್ರಹಣ ಇದೇನು ಜಪ ಮಾಡ್ಬೇಕಾದ್ರೆ ಇಟ್ಕೊಂಡಿದ್ದು, ಗ್ರಹಣ ಮುಗಿದ ನಂತರ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟರು ಪರವಾಗಿಲ್ಲ, ಅಥವಾ ನೀಡ್ಫುಲ್ ಪೀಪಲ್ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ದಾನ ಮಾಡಿದ್ರು ಪರವಾಗಿಲ್ಲ. ಇದೆರಡೂ ಕೂಡ ಅವ್ರಿಗೆ ಒಳಿತಾಗತ್ತೆ. ಜೊತೆಗೆ ಇನ್ನ ಮೇಜರ್ ಆಗಿ ಏನ್ ಮಾಡ್ಕೋಬೇಕು ಅಂತ ನೋಡಕ್ ಹೋದ್ರೆ, ಇವರು ಏನು ವಿಷ್ಣು ಸಹಸ್ರನಾಮನ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದು. ಸಾಧ್ಯ ಆದ್ರೆ ಇವ್ರು ಈ ತಿಂಗಳಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ, ಅದರಲ್ಲೂ ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆ ಹೋಗ್ಬರೋದು. ಜೊತೆನಲ್ಲಿ ಹಾಗೆ ಲಕ್ಷ್ಮಿಯ ಒಂದು ದರ್ಶನನೂ ಕೂಡ ಮಾಡ್ಕೊಂಡು ಬಂದ್ರೆ, ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಖಂಡಿತ ಒಳಿತನ ನೋಡ್ಬೋದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಈ ಒಂದು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.